ರಮಣ ಧೈರ್ಯವಾಗಿರಿ ರಮಣ. ಏನು ಧೈರ್ಯನೋ ಏನೋ ರಾಮು. ಹೇಳಪ್ಪ ಲಾರಿ. ನಾವು ಬಣ ಶಾನ್ಭೋಗ್ರೆ ಹೇಳಪ್ಪ. ಇವಾಗ ನೀವು ಸುಳ್ಳು ನಾನು ನಿಜ ಯಾಕೆ ಮಾಡಬಾರ್ದು? ಹಾಂ ಅಲ್ಲಪ್ಪ, ನಾನು ನಿನ್ನನ್ನು ಸಾಯಿಸಿ ಅವನ ಅರ್ಕಕ್ಕೆ ಹೋಗ್ಲಿ ಬೇಡಪ್ಪ, ಬೇಡ. ನನಗೇನೋ ಇಷ್ಟ ಇಲ್ಲಪ್ಪ. ಇನ್ನು ನನಗೆ ಯಾರಿಗೋಸ್ಕರ ಬದುಕಬೇಕು? ಯಾರಿಗೋಸ್ಕರ ಬದುಕಬೇಕು ನಾನು? ನಿನಗೋಸ್ಕರ ಬದುಕು, ನಿನ್ನಗೋಸ್ಕರ ಬದುಕಬೇಕು. ನಿನ್ನ ಹೆಂಡತಿ ನಿನ್ನ ಮಕ್ಕಳು ಅಂತ ಒಂದು ಸಂಸಾರ ಇರಬೇಕು, ಆಯಿತಾ? ನಿನಗೋಸ್ಕರ ಬದುಕು. ಯಾಕೋ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು ನಂಗೆ. ಹಂಗೆಲ್ಲ ಏನು ತಿಳ್ಕೊಂಬೇಡ ನೀನು, ಆಯಿತಾ? ನೋಡು, ಒಂದೇ ಒಂದು ಫೋಟೋ ತಗೊಳ್ಳೋದಕ್ಕೋಸ್ಕರ ಹಂಗೆ ಮಲ್ಕಪ್ಪ. ನನಗೂ ಇದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೂ ಮಾಡೇಬೇಕು. ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. ಇವಾಗ ನನ್ನ ಕೈಲಿ ಆಗಿಲ್ಲ ಅಂತಂದ್ರೆ ಅವ್ರು ಬೇರೆಯವ್ರಿಗೆ ಒಪ್ಪಿಸಿ ನಿನ್ನ ಪ್ರಾಣಕ್ಕೆ ತೊಂದರೆ ಮಾಡ್ತಾರೆ. ಅದು ನನಗಿಷ್ಟ ಇಲ್ಲ. ಹ್ಞೂ ರಮಣ, ಒಂದೇ ಒಂದು ಫೋಟೋ ತಗೊಂತೀನಿ ಅಷ್ಟೇ. ಸರಿ ಶಾನ್ಭೋಗ್ರೆ, ಇಷ್ಟೇ ಆಯ್ತಂತೆ. ಇನ್ನು ಮುಂದೆ ಏನಾಗ್ತೈತೆ ನೋಡೇ ಬಿಡೋಣ. ಅದು ಧೈರ್ಯ ಅಂದರೆ ಅದು. ಮಲ್ಕೋ, ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀರಿ. ನೀನು ಯಾವುದೇ ಕಾರಣಕ್ಕೂ ಭಯ ಪಡಬೇಡ, ಆಯಿತಾ? ತಕ್ಕಪ್ಪ ಫೋಟೋ. ಅದೇ ಕುಂಕುಮ ತಂದಿದ್ದಲ್ಲ, ಅದರಷ್ಟು ಹಾಕಪ್ಪ. ಹ್ಞೂ ಸರಿನಾ? ಕರೆಕ್ಟಾಗಿ ತೆಗಿಬೇಕು. ಹ್ಞೂ ಹ್ಞೂ ಹಂಗೆ ಇನ್ನೊಂದು ತಕ್ಕ. ಸಾಕಣ್ಣ? ಹ್ಞೂ ಸಾಕು ಸಾಕು. ಅವ್ರು ಕಳಿಸ್ಬಿಡಪ್ಪ. ಹ್ಞೂ ಸರಿನಾ? ರಾಮಣ್ಣ ಎದ್ದೇಳಪ್ಪ, ಎದ್ದೇಳು, ನಿಧಾನವಾಗಿ ಎದ್ದೇಳು. ಲಾರಿನೂ ಸೇರಿಸಿ ತೆಗ್ದಿದ್ಯಲ್ಲೇನಪ್ಪ? ಹ್ಞೂ ಅಣ್ಣ, ಲಾರಿ ಕೆಳಗೆ ಇದ್ದಂಗೆ ತೆಗ್ದಿದ್ದೀನಿ ಅಣ್ಣ. ಅವ್ರು ಕಳಿಸ್ತೆ ಎರಡು ಫೋಟೋನ. ಹ್ಞೂ ಸರಿ ಸರಿ. ಅಲ್ಲ, ನನ್ನ ಮೇಲೆ ಯಾಕೆ ಶಾನ್ಭೋಗ್ರೆ ಇಷ್ಟೊಂದು ಪ್ರೀತಿ ನಿಮ್ಗೆ? ಅಯ್ಯೋ ದಡ್ಡ, ಮನುಷ್ಯರು ಸಹಾಯ ಮಾಡಿದ್ರಿ, ಇನ್ಯಾಕೆ ಸಹಾಯ ಮಾಡ್ತಾರೆ? ಹಾಂ, ನೀನೇನು ಯೋಚನೆ ಮಾಡಬೇಡ, ಆಯಿತಾ? ರಾಮನ್ ಕರ್ಕೊಂಡೋಗ್ತಾನೆ, ಅಲ್ಲಿ ಆರಾಮಾಗಿರು. ನಿಂಗೆ ಗೊತ್ತೊತ್ಕೋ ಬಿಸಿ ಬಿಸಿ ಊಟ, ನಿನ್ನ ಪ್ರೀತಿಯಿಂದ ಮಾತಾಡ್ಸೋರು ಎಲ್ಲ ಇರ್ತಾರೆ. ಅಲ್ಲಿ ಆರಾಮಾಗಿರು ನೀನು. ನಾನು ಹೇಳಿ ಕಳಿಸ್ತೀನಿ, ನೀನು ಆವಾಗ ಬಾ. ಇವಾಗ ಇವ್ರನ್ನ ಅದೆಲ್ಲ ನಾನು ನೋಡ್ಕೊಂತೀನಿ ರಮಣ. ಹೆಂಗೆ ರಾಮು? ಅವ್ರಿಗೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲ ನನಗೆ ಗೊತ್ತು, ನಾನು ಮಾಡ್ತೀನಿ. ಅವ್ರನ್ನ ಏನು ಮಾಡಬೇಕಂತ ನನಗೆ ಗೊತ್ತು, ಎಲ್ಲ ನಾನು ಮಾಡ್ತೀನಿ. ನೀನು ಸುಮ್ಮನೆ ಇರು. ನಿನ್ನ ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ಬೇಕು ಅವರು. ಹಂಗೆ ಮಾಡ್ತೀನಿ ಅವ್ರಿಗೆ, ನೋಡ್ತಾ ಇರು. ಸರಿಪ್ಪ, ಕರ್ಕೊಂಡೋಗು. ಯಾರನ್ನ ನೋಡ್ಗಿರ್ಬಿಟ್ಟಾರು, ಕರ್ಕೊಂಡೋಗು. ಹ್ಞೂ ಸರಿನಾ? ಆಯಿತು. ಇಲ್ಲಾಂದ್ರೆ ನಾನು ಬರ್ತೀನಿ ನಡಿಯಪ್ಪ. ಯಾಕೋ ನಿಮ್ಮಿಬ್ಬರನ್ನೇ ಕಳ್ಸಕ್ಕೆ ಮುಂಚೆ ಬರ್ತಾ ಇಲ್ಲ, ನಾನು ಬರ್ತೀನಿ ನಡಿ. ಹ್ಞೂ ಸರಿ ಬಾಣ. ನಾನು ಕೇಳೋಣ ಅನ್ಕೊಂಡು ಬಾಣ ನೀನು ಹೋಗೋಣ ಅಂತ. ನೋಡಿ ಅಷ್ಟೊತ್ತು ನೀನೇ ಅಂತೆ, ಬಾ ಹೋಗೋಣ. ಆಶಂಕರ್ ಫೋನ್ ಮಾಡಿದ್ಯಾ? ಹ್ಞೂ ಮಾಡಿದ್ದೀನಿ. ಹ್ಞೂ ಸರಿ ನಡಿ. ನಾನೇ ಈ ಮನೆಗೆ ಯಜಮಾನಿ. ನನ್ನ ಕೈಯಿಂದನೇ ನನ್ನ ಮಕ್ಕಳಿಗೆ ಸೊಸೈಟಿಗೆ ದುಡ್ಡು ಕೊಡೋದು. ನಾನೇ ಈ ಮನೆಗೆ ಯಜಮಾನಿ ಇನ್ಮೇಲೆ. ಲೇ ಬರತ್ತಾ, ಬರ ಇಲ್ಲಿ. ರಾತ್ರಿ ಫೋಟೋ ನೋಡ್ದಲ್ಲ, ಆ ಜಾಗಕ್ಕೆ ಹೋಗಿದ್ದೇನಾ? ಹ್ಞೂ ಹೋಗಿದ್ನಮ್ಮ. ಪೊಲೀಸರೆಲ್ಲ ಎತ್ಕೊಂಡು ಹೊರಟೋಗ್ಬಿಟ್ಟವ್ರೆ. ಅಂದರೆ ಬಾಡಿ ನಮ್ಗೆ ಬೇಡ ಅಂತ ಹೇಳಿದ್ರಲ್ಲ. ಹಾಂ ಹ್ಞೂ ಏನಕ್ಕ? ಅವನು ಹೆಣ ತಕೊಂಡು ನಾವೇನು ಮಾಡೋಣ? ಅದೇ ಏನು ಮಾಡೋಣ? ಅಯ್ಯಪ್ಪನ ಹೆಣ ತಗೊಂಡು. ಓ ಪಟ್ಟಣಪ್ಪ, ಬಾಪ ಇಲ್ಲಿ. ಓ ಶಾರದಮ್ಮನವರು? ಓ ನಾನೇ ಶಾರದಮ್ಮನೆ ಬಾಪ. ಮಾವನ್ ತೋಪ್ ಮಾರಿರೋ ದುಡ್ಡು ಎಲ್ಲ ಎಲ್ಲಿ? ಆವತ್ತೇ ಕೊಟ್ಬಿಟ್ರಲ್ಲ ರಾಮಣ್ಣ ಕೈಕ. ಹಾಂ, ರಾಮಣ್ಣ ಕೈಕ ಅರ್ಧ ದುಡ್ಡು ಕೊಟ್ಟರೆ ಇನ್ನರ್ಧ ಹಂಗೆ ಬ್ಯಾಂಕಿಗೆ ಹಾಕ್ಬಿಟ್ರೆ. ಎಲ್ಲ ಕೊಟ್ಬಿಟ್ಟಿದ್ದೀರಿ ರಾಮಣ್ಣ ಕೈಲೇ? ಅಲ್ಲಪ್ಪ, ನಾನು ಈ ಮನೆ ಯಜಮಾನಿ, ನನಗೆ ತಾನೇ ದುಡ್ಡು ಕೊಡ್ಬೇಕು ನೀವು. ಓ ಎಲ್ಲಾದರೂ ಉಂಟಾ? ರಾಮಣ್ಣಲ್ಲ, ರಾಮಣ್ಣ ಈ ಮನೆ ಯಜಮಾನು. ಆಯಪ್ಪನೇ ವ್ಯವಹಾರ ಕುದುರಿಸಿದ್ವು, ಅದಕ್ಕೆ ಆಯಪ್ಪನ ಕೈಲೇ ಕೊಟ್ರೆ. ಎಲ್ಲ ರಾಮಣ್ಣ ಕಾಣಿಸ್ತಾನೆ ಇಲ್ಲೇ? ಇಲ್ಲ, ಅವನು ಕಾಶಿಗೆ ಹೋಗೋನು. ಕಾಶಿಗೆ ಹೋಗ್ಬೇಕು ಅಂತ ನಿನ್ನೆ ರಾತ್ರಿನೇ ಹೋದ್ನು. ಬರೋದು ಇನ್ನೂ 1 ತಿಂಗಳು 2 ತಿಂಗಳು ಆಗ್ತದೆ. ಓ ಕಾಶಿಗೆ ಹೋಗೋಣ? ಹೋಗಿ ಬರಲಿ ಪುಣ್ಯಾತ್ಮನು. ಆವತ್ತೇ ಎಲ್ಲ ವ್ಯವಹಾರ ಮುಗಿಸ್ಬಿಟ್ರಿ. ಹ್ಞೂ, ಅದಕ್ಕೆ ಅಲ್ಲ ಅವರು ಮಾವನ ತಪ್ಪು ಕಾವಲಿರೋದು, ಆ ದುಡ್ಡು ಕೊಟ್ಟಿರೋದಕ್ಕೆ. ಹ್ಞೂ, ಒಳ್ಳೆ ಕೆಲಸ ಮಾಡಿದ್ದೆ ಬಿಡು. ನನ್ನ ಮಗನು ಕಾಶಿಗೆ ಹೋಗೋನೆ, ಕಾಶಿಯಿಂದ ಬರಲಿ, ಆಮೇಲೆ ಮಾತಾಡೋಣ. ಮಾತಾಡೋಕ್ಕೆ ಏನು ಇಲ್ಲಮ್ಮ, ಎಲ್ಲ ದುಡ್ಡು ಕೊಟ್ಬಿಟ್ಟಿದ್ದೀರಿ. ಆಯ್ತು ಸರಿ, ಹೋಗು. ಅಮ್ಮ ಇವಾಗ ಏನು ಮಾಡೋದು? ದುಡ್ಡೆಲ್ಲ ಬ್ಯಾಂಕ್ ಆಗತ್ತಲ್ಲಮ್ಮ? ಹೋಗಿ ಎತ್ಕೊಂಬೋಗು ಬ್ಯಾಂಕಿಗೆ. ಒಂದು 5 ಲಕ್ಷ 6 ಲಕ್ಷ ಎತ್ಕೊಂಬೋಗು, ಖರ್ಚು ಮಾಡೋಣ. ಹೋಗು, ಏನು ದುಡ್ಡೇನು ಇಲ್ಲೇನಾ? ಸರಿ ಹೋಗಿ ಎತ್ಕೊಂಬರ್ಲಾ? ಎತ್ಕೊಂಬೋಗು ಎತ್ಕೊಂಬಂದು ನನ್ನ ಕೈಲೇ ಕೊಡಬೇಕು. ಹ್ಞೂ ಆಯಿತು. ಒಂದಷ್ಟು ಜಾಸ್ತಿನೇ ಎತ್ಕೊಂಬ. ಹ್ಞೂ ಸರಿ ಆಯ್ತು ಬಿಡು. ಪೀಡೆ ಕಳೆದೋಯ್ತು. ನನ್ನ ಗಂಡು ಓದ್ನು, ಇದ್ದಿದ್ದು ಒಬ್ಬನು, ಅವನು ಓದ್ನು, ನನ್ನ ಸೌತಿನೂ ಓದ್ಲು. ಇನ್ನು ನಂದೇ ಈ ಮನೆ, ನಂದೇ ದರ್ಬಾರ. ಯಾರೇನು ಕೇಳಂಗಿಲ್ಲ, ಯಾರೇನು ಮಾತಾಡಂಗಿಲ್ಲ. ಎಷ್ಟು ಆಸ್ತಿ. ಹಾಂ, ದರ್ಬಾರ ಮಾಡ್ತಾನೆ, ದರ್ಬಾರ. ಈ ನನ್ನ ಸೌತಿ ಏನಪ್ಪ ನಮ್ಮನೆ ಹತ್ರಕ್ಕೆ ಬರ್ತಾ ಇರೋದು? ಹಾಂ ನೋಡು, ಮರ್ತೇ ಹೋಗ್ಬಿಟ್ನಿ. ಇವತ್ತಿನಿಂಕ ಯಾರು ನೀರು ಒಂದು ಬಿಂದಿಗೆ ಎತ್ಕೊಂಡೋಗಿ ಕೊಡ್ದು ನಮ್ಮ ಮನೆ ಹತ್ರಿಂದ. ನೀರಿಗಿಳಿದ್ರೆ ಸಾಯ್ಲಿ ಬಿಡು. ಆಫ್ ಮಾಡೋಕೆ ಹೇಳ್ತೀನಿ ಅವ್ನು ಲಕ್ಷ್ಮಣ್ಕ. ಒಂದು ಬಿಂದಿಗೆ ಯಾರಿಗೂ ನೀರು ಕೊಡಲ್ಲ. ಏನು ನಮ್ಮ ಮನೆ ಹತ್ರಕ್ಕೆ ಬಂದಿದ್ದೆ? ಏನು ಇಲ್ಲಿ ಕೆಲಸ ನಿಂಕ? ರಾಮ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ರಾಮಣ್ಣ ಅನ್ನು ವಯಸ್ಸಿನಾಗ ನಿನ್ಕಿನ್ನು ದೊಡ್ಡವನು. ಏನು ರಾಮ ಅಂತೀಯ? ಹಾಂ, ಏನೋ ಮಾತಾಡಬೇಕು? ನನ್ನ ಹತ್ರ ಮಾತಾಡೆ. ಏನು ಮಾತಾಡ್ಬೇಕು ನೀನು?
ಏನೋ ಬಡ್ಡಿ ಕಾಸು ಕೊಡ್ಬೇಕಂತೆ ಕೊಡ ಇಲ್ಲಿ. ಎಷ್ಟೇ ಕೊಡ್ಬೇಕು ಬಡ್ಡಿ ಕಾಸು? ಮಾನವಾಗಿ ಕಾಸು ತಂದ್ಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ತೋಲ್ ತಗ ಡೋಲ್ ಹಾಕ್ತೀನಿ, ಇಲ್ಲ ಊರಿಂದ ಓಡಿಸ್ಬಿಡ್ತೀನಿ ನಿನ್ನ. ಯಾವ ಬಡ್ಡಿ ಕಾಸು? ಇಲ್ಲ, ನಾನು ಯಾರ ಹತ್ರ ಏನು ಕಾಸು ಇಸ್ಕೊಂಡಿಲ್ಲ. ಯಾವ ಬಡ್ಡಿ ಕಾಸು ಕೊಡೋಷ್ಟಿಲ್ಲ. ನಿನ್ನೆ ನನ್ನ ಮಗನ ಅದೇ ಕೆಲಸವಾಗಿ ಹೇಳವನೆ, ಬಡ್ಡಿ ಕಾಸು ಕೊಡ್ಬೇಕಾಗಿತ್ತಮ್ಮ, ಅದಕ್ಕೆ ಮಾತಾಡ್ತಾ ಇದ್ದೀನಿ ಅಂತ. ಕೊಡಾಯ್ತ ದುಡ್ಡು? ಮನೆ ಹತ್ರ ಬಂದು ಮಾನ ಮರ್ಯಾದೆ ಹರಾಜಾಕ್ಬಿಡ್ತೀನಿ ನೋಡ್ಕ. ಏನಕ್ಕೆ ಬಂದಿರೋದು ಇಲ್ಲಿಗೆ ನಮ್ಮ ಮನೆ ಹತ್ರಕ್ಕ? ರಾಮು ಹತ್ರ ಮಾತಾಡ್ಬೇಕಾಗಿತ್ತು. ರಾಮಣ್ಣನೇ ರಾಮು ಅನ್ಬೇಡ. ನನ್ನ ಮಗನ ರಾತ್ರಿ ಕಾಸಿಗೆ ಹೋದ್ನು, ಬರೋ ದಿನ 1 ತಿಂಗಳು 2 ತಿಂಗಳು ಆಗ್ತದೆ. ತಂದಿದ್ದೀಯನೇ ಬಡ್ಡಿ ಕಾಸು? ಅಜ್ಜಿ, ನಾನು ನಿಜವಾಗ್ಲೂ ನಾನು ಯಾರ ಹತ್ರ ಬಡ್ಡಿಗೆ ದುಡ್ಡು ಇಸ್ಕೊಂಡಿಲ್ಲ ಅಜ್ಜಿ, ದೇವರಣೆಗೂ ನನಗೇನು ತಿಳಿದು. ನನ್ನ ಮಗನ ಸುಳ್ಳು ಹೇಳ್ಬಿಡ್ತಾನ? ನಿನ್ನ ಹತ್ರ ಮಾತಾಡ್ತಾ ಇದ್ನಲ್ಲ, ಏನೋ ಮಾತಾಡ್ತಾ ಇದೀಯ ಅಂತಂದರೆ ಬಡ್ಡಿ ಕಾಸು ಕೊಡಬೇಕು ಅದಕ್ಕೆ ಅಂತ ಹೇಳವನೆ ನಂಗೆ, ವಸೂಲು ಹಾಕು ಅಂತ. ಕೊಡಿತ ಬಡ್ಡಿ ಕಾಸು? ಅಯ್ಯೋ ಭಗವಂತ, ಇಲ್ಲ, ನಾನು ಯಾವತ್ತೂ ಕಾಸು ಇಸ್ಕೊಂಡಿಲ್ಲ. ನಮ್ಮ ಬಡ್ಡಿ ಗಿಡ್ಡಿಗೆ ಏನು ಇಸ್ಕೊಂಡಿಲ್ಲ. ಸುಳ್ಳು ಮಾತಾಡಿದ್ದಿ ಅಂದರೆ ನೋಡು ಚೆನ್ನಾಗಿರಲ್ಲ, ಕಾಪಾಳಕ್ಕೆ ಬಡಿತೀನಿ. ಏ ಲಕ್ಷ್ಮಣ, ಬರ ಇಲ್ಲಿ. ಏನಮ್ಮ ನೋಡು, ಅಲ್ಲಿ ನೆಲ್ಲಿ ಅದಲ್ಲ, ಊರವರೆಲ್ಲ ನೀರು ಬಂದು ಇಟ್ಕೊಂತ ಅವರಲ್ಲ, ಆ ನೆಲ್ಲಿನ ಆಫ್ ಮಾಡು. ತೆಗ್ದಾಕ ಆ ನೆಲ್ಲಿನ. ಏನು ಕಿಚ 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 ಅಂತ ಬಡ್ಕೊಂಡು ಸಾಯ್ತಾ ಇರ್ತಾರೆ. ಹಬ್ಬಿನ ಗಿಗ್ಲೆತ್ಕೊಂಬಂದ್ರೆ ಮಾನವಾಗಿ ಇಟ್ಕೊಂಡೋಗೋಣ ಅನ್ನೋ ಇದೇ ಇಲ್ಲ. ತೆಗ್ದಾಕು, ಯಾರಿಗೂ ನೀರು ಬಿಡಬೇಡ. ಒಂದು ತೊಟ್ಟು ಯಾರು ಬರ್ಕೊಟ್ಟು ನಮ್ಮ ಮನೆ ಹತ್ರಕ್ಕೆ ನೀರ್ಕ ಹೇಳು. ಊರು ಬೇರೆ ನಿಂತೋಗ್ಬಿಟ್ಟದ, ಇವಾಗ ನೀರು ಬೇಡಮ್ಮ ಊರ್ಗ? ಹಾಂ, ನೀರು ಬೇಡ? ಹ್ಞೂ ಅಣ್ಣ ಲಕ್ಷ್ಮಣ, ಬೇಕು ನೀರು. ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ತೋಟಗಳಿಗೆಲ್ಲನೂ ಬ್ಯಾಸ್ಗೆ ನೀರಿಲ್ಲ, ಹೋಗ್ರಿ ಹೋಗ್ರಿ ಅಂತ ಬೈತಾರೆ. ಅದೇ ಅದಕ್ಕೆ ನಮ್ಮ ಅಣ್ಣ ನೆಲ್ಲಿ ಹಾಕ್ಸಿ ನೀರು ಬಿಟ್ಟಿರೋದು. ಲೇ, ಕತೆ ಹೇಳ್ಬೇಡ, ಹೋಗಿ ಆಫ್ ಮಾಡು. ಆಫ್ ಮಾಡ. ಆ ಪೈಪ್ ತೆಗ್ದಾಕ್ಬಿಟ್ಟು ಆ ಜೋಳದ ದಿಂಡೆನ ಹೊಡಿ. ನೀರು ಒಂದು ತೊಟ್ಟಿ ಈಚೆಗೆ ಬರ್ಕೊಡ್ದು, ಯಾರು ಇಟ್ಕೊಂಡೋಗಿ ಹಾಕುಡ್ದು. ಲಕ್ಷ್ಮಣ, ಅಣ್ಣ ಹಂಗೆಲ್ಲ ಮಾಡಬೇಡಣ್ಣ. ಲೇ, ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯೇನೆ? ಇದೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ? ಹಾಂ, ಹಂಗೆಲ್ಲ ಮಾಡಬೇಡಣ್ಣ ಅಂತ ಹೇಳ್ತಾ ಇದೆಯಾ? ನಿಮ್ಮ ಅಪ್ಪನ ಮನೆದ ಇದು ಆಸ್ತಿ. ಬಾಯಿ ಮುಚ್ಕೊಂಡು ಬಡ್ಡಿ ಕಾಸು ಸಾಯಂಕಾಲ ಅಷ್ಟರಲ್ಲಿ ತಂದ್ಕೊಟ್ರೆ ಸರಿ, ಇಲ್ಲ ಅಂತಂದರೆ ನಿಗ್ರಹಾಚಾರನ ಬಿಡಿಸ್ಬಿಡ್ತೀನಿ. ಅಯ್ಯೋ ಭಗವಂತ, ಇದೇನಿದು ಬಡ್ಡಿ ಕಾಸು ಅಂತಾಳೆ ಯಮುನ. ನಾನು ಯಾರ ಹತ್ರ ಯಾವಾಗ ಬಡ್ಡಿ ಕಿಸ್ಕೊಂಡಿದ್ದೆ? ಇರೋದ್ರಾಗ ಜೀವನ ಮಾಡ್ತೀನಿ. ಎಂಥ ಕೆಲಸ ಆಗೋಯ್ತು? ಏನೇ ಅದು ಗೊಣಗೊಣ ಅಂತ ಇರೋದು? ಸರಿ, ತಂದ್ಕೊಡ್ತೀನಿ. ಎಷ್ಟು? 15,000. 15,000ನಾ? 15,000? 500 ರೂಪಾಯಿ ಮಕ್ಕ ನೋಡ್ದಿರೋ ಹೋಗ್ಲಿ. 15,000 ನಾನು ಎಲ್ಲಿಂದ ತಂದ್ಕೊಳ್ಳೆ ಅಜ್ಜಿ? ದೂಸರಾ ಮಾತು ಬೇಡ. ನೀವು ನಗನ ನಾನು ದುಡ್ಡು ತಂದ್ಕೊಟ್ಟಿಲ್ಲ ಅಂತಂದರೆ ತಲೆ ಬೋಡ್ಸಿ ಊರ ಮುಂದೆ ಕಟ್ಟಾಕ್ತೀನಿ ನಿನ್ನ. ಇನ್ನು ನಮ್ಮ ಮನೆ ಕಡೆ ಬರ್ಕೂಡ್ದು. ನೀನು ದುಡ್ಡು ಕೊಟ್ಟು ಹೋದ್ಮೇಲೆ ನಮ್ಮ ಮನೆ ಕಡೆ ಬಂದಿದ್ದೆ ಅಂದರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಾನು ಅವಾಗ 15,000 ಇಟ್ಕೊಂಡಿದ್ದೆ. ರಾಮು ಯಾಕೆ ಹಿಂಗೆ ಮಾಡ್ಬಿಟ್ಟು? ನನ್ನ ಸಾಯಂಕಾಲ ಪಕ್ಕದೂರು ಶಾನ್ಭೋಗ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ದ. ತಿರ್ಗ ಕಾಣಿಸೇ ಇಲ್ಲ. ಯಾಕೆ ರಾಮು ಹಿಂಗೆ ಮಾಡ್ಬಿಟ್ನು? ಹಾಂ, ಶಾನ್ಭೋಗ್ರನ್ನೇ ಹೋಗಿ ಕೇಳ ನಾನು. ಹಾಂ, ಬೇಡ, ಸುಮ್ಮನೆ ಯಾರೋ ಮದುವೆ ಇಲ್ಲ ಏನೂ ಇಲ್ಲ, ಯಾಕೆ ಒಬ್ಬರು ಗಂಡಸ್ರ ಬಗ್ಗೆ ಬೇರೆ ಗಂಡಸ್ರ ಬಗ್ಗೆ ಕೇಳ್ತಾವಳೆ ಅಂತ ತಪ್ಪು ತಿಳ್ಕೊತಾರೆ. ಬೇಡ, ಹೋಗೋದು. ಬರ್ತಾನೆ ರಾಮು, ಎಲ್ಲೂ ಹೋಗಲ್ಲ. ಯಮ್ಮನಿಗೆ 15,000 ನಾನು ಎಲ್ಲಿಂದ ತಂದ್ಕೊಳ್ಳಿ? ಆಫ್ ಮಾಡ್ತೇನಾ? ನೆಲ್ಲಿ ತೆಗೆದಾಕ್ಬಿಟ್ಟು ಆ ಚಕ್ಕೆ ಒಂದು ಹೊಡ್ತಿದ್ದೀನಿ. ಬರಲ್ಲ ಬಿಡು ಇನ್ನು ನೀರು. ಹಂಗೆ ಮಾಡು. ಎತ್ತದ ನೀವು ಬರತ್ನ? ಅವನ್ನ ಬ್ಯಾಂಕಾಗ ದುಡ್ಡು ಎತ್ಕೊಂಬರಕ್ಕೆ ಕಳ್ಸಿದ್ದೀನಿ. ದುಡ್ಡು ಎತ್ಕೊಂಬರಕ್ಕೆ ಹೋಗೋಣ? ಸರಿ. ಫೋಟೋಗಳು ನೋಡ್ದ? ನೋಡ್ಸಿದ್ನಿ, ನೋಡಿದೆ. ಎದೆ ಮೇಲೆ ಎಚ್ಬಿಟ್ಟು ಅವನೆಲ್ಲಮ್ಮ, ಅವ್ನು ಲಾರಿ ಅವನಮ್ಮ. ಅಣ್ಣಕ್ಕೆ ಎಷ್ಟು ನೋಯ್ತದೋ ಏನೋ ಪಾಪ. ಬಾಯಿ ಮುಚ್ಕೊಂಡು ಹೋಗ್ಬೇಕು ಇಲ್ಲಿಂದ. ಸರ್, ಹಾಂ ಹೇಳಪ್ಪ. ಸರ್, ಒಂದು 5 ಲಕ್ಷ ದುಡ್ಡು ಡ್ರಾ ಮಾಡ್ಕೊಬೇಕಾಯ್ತು ಸರ್. ನೀವು ರಾಮನ್ ತಮ್ಮನ ತಾನೇ? ಹ್ಞೂ ಸರ್, ರಾಮನ್ ತಮ್ಮನೇ. ರಾಮನ್ ಅವ್ರನ್ನ ಕರ್ಕೊಂಡು ಹೋಗಪ್ಪ. ಇಲ್ಲ ಅವ್ರ ಕೈಲೇನಾದರೂ ಚೆಕ್ಕಿಗೆ ಸೈನ್ ಹಾಕ್ಸ್ಕೊಂಬಂದಿದ್ಯಾ? ಹಾಂ, ಇಲ್ಲ ಸರ್, ನಮ್ಮನ್ನ ಕಾಶಿಗೆ ಹೋಗೋರೆ. ಹೌದಾ? ಸರಿ, ಒಂದು ಫೋನ್ ಮಾಡೋಕ್ಕಾದ್ರೂ ಹೇಳಿ, ಇಲ್ಲಾಂತಂದರೆ ಒಂದು ಚೆಕ್ಕಿಗೆ ಸೈನ್ ಆದರೂ ಹಾಕ್ಸ್ಕೊಂಬನ್ನಿ. ಸರ್, ಇದೇನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಹ್ಞೂನಪ್ಪ, ರಾಮಣ್ಣವ್ರ ಅಕೌಂಟಾಗ ದುಡ್ಡು ಇರೋದು. ಯಾರೋ ಬೇರೆಯವ್ರು ಬಂದು ಕೇಳಿದ್ರೆ ನಾವು ಹಂಗೆಲ್ಲ ಕೊಡೋಕ್ಕಾಗಲ್ಲ. ಮುಂದೆ ನಮ್ಮ ಬ್ಯಾಂಕಿಗೆ ಕೆಟ್ಟ ಹೆಸರು ಬರುತ್ತೆ. ನಮ್ಮ ಇದಿಲ್ದಿರ ನೀವು ಹೆಂಗೆ ದುಡ್ಡು ಕೊಟ್ರಿ ಅಂತ ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಮತ್ತು ನಮ್ಮ ಬ್ಯಾಂಕ್ಗೆ ತೊಂದರೆ ಆಗುತ್ತೆ. ಚೆಕ್ಕಿಗೆ ಏನಾದರೂ ಸೈನ್ ಹಾಕ್ಸ್ಕೊಂಬಂದಿದ್ದೀರಾ? ಸರ್, ಇಲ್ಲ ಸರ್, ಇಲ್ಲ ಸರ್. ಮೊನ್ನೆ ನಮ್ಮ ಅಣ್ಣ ಕಾಶಿಗೆ ಹೋದ್ನಲ್ಲ, ಅಲ್ಲೇನೋ ಆಕ್ಸಿಡೆಂಟ್ ಆಗಿದೆ ಅಂತೆ ಸರ್. ಮೋಸ್ಟ್ಲಿ ಏನಾದರೂ ಸತ್ತೋಗಿದ್ರೆ ಸರ್, ಬಾಡಿ ತೊಗೊಂಬನ್ರಿ, ಹಾಸ್ಪಿಟ್ಲಿಗೆ ಹೋಗ್ರಿ. ಯಾಕಂತಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಆಸ್ತಿ ಎಲ್ಲನೂ ರಾಮಣ್ಣ ಹೆಸರಲ್ಲೇ, ಬ್ಯಾಂಕಲ್ಲಿ ಅಕೌಂಟು ರಾಮಣ್ಣ ಹೆಸರಲ್ಲೇ ಇರೋದು. ಹಾಸ್ಪಿಟ್ಲಿಗೆ ಹೋಗ್ರಿ, ರಾಮಣ್ಣಂದು ಡೆತ್ ಸರ್ಟಿಫಿಕೇಟು ತೊಗೊಂಬನ್ರಿ.
ಆಮೇಲೆ ನಿಮ್ಮ ಕೆಲಸ ನೀವು ಮುಂದುವರ್ಸ್ಕೊಳ್ಳಿ. ಸರ್ ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಹೂನಪ್ಪ, ಎಲ್ಲದಕ್ಕೂ ಡೆತ್ ಸರ್ಟಿಫಿಕೇಟ್ ಬೇಕು. ಅವ್ರು ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೂಫ್ ಬೇಕಲ್ಲ. ಹಾಂ, ಮಾಡಿ ತೋರಿಸಿ ಡಾಕ್ಟ್ರ್ ಹತ್ರ ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗಪ್ಪ, ಆಮೇಲೆ ದುಡ್ಡು ತಗೊಂಡು ಹೋಗಿ ಅಂತೆ. ಅಯ್ಯೋ ಗಾಚಾರ್ವೆ, ಇದೆಲ್ಲ ನನ್ನ ತಲೆಗೆ ಒಳ್ಳಿಲೇ ಇಲ್ಲಲ್ಲ. ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ನಾನು ದಾರಿ ತಪ್ಪಿದ್ನಲ್ಲ. ಏನು ಮಾಡೋದು ಇವಾಗ? ಸರ್, ಈ ಸದ್ಯಕ್ಕೆ ಒಂದು 5 ಲಕ್ಷ ಕೊಡಿ ಸರ್, ಆಮೇಲೆ ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ನೋಡಪ್ಪ, ನೀನು ಏನು ವ್ಯವಸ್ಥೆ ಮಾಡ್ತೀಯೋ ಏನು ಬಿಡ್ತೀಯೋ ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ, ಆಯಿತಾ? ನೀನು ಅವರು ಕೈಲಿ ಚೆಕ್ಗೆ ಏನಾದರೂ ಸೈನ್ ಹಾಕ್ಸ್ಕೊಂಬಂದಿದ್ಯಾ? ಇಲ್ಲ ಅವ್ರು ಸತ್ತಿದ್ದಾರೆ ಅಂತ ಡೆತ್ ಸರ್ಟಿಫಿಕೇಟ್ ಏನಾದರೂ ನಿನ್ನ ಹತ್ರ ಇದೆಯಾ? ಎಲ್ಲ ಪ್ರೂಫ್ ಇಟ್ಕೊಂಡು ದುಡ್ಡು ತೊಗೊಂಡೋಗಕ್ಕೆ ಬಾಪ. ಸುಮ್ಮನೆ ತಲೆ ತಿನ್ನಬೇಡ, ನಮಗೆ ಇಲ್ಲಿ ವರ್ಕ್ ಪ್ರೆಸರ್. ಹೋಗಪ್ಪ. ಓದಿರೋ ಹುಡುಗನ ಥರ ಇದೆಯಾ? ಅಷ್ಟು ಮಾತ್ರ ಗೊತ್ತಾಗಲ್ವಾ ನಿನಗೆ? ಅವ್ರ ಸೈನ್ ಆಗಲಿ ಅವರಾಗಲಿ ಬರೋವರೆಗೂ ನಾವು ದುಡ್ಡು ಕೊಡಲ್ಲ ಅಂತ ಗೊತ್ತಾಗಲ್ವಾ? ರಾಮಣ್ಣವರೇ ಬರಲಿ ಹೋಗು, ಕಾಶಿಗೆ ಹೋಗೋರು ಅಂತ ಹೇಳ್ದಲ್ಲ, ಬರಲಿ ಹೋಗು, ಆಮೇಲೆ ದುಡ್ಡು ತೊಗೊಂಡೋಗಿ. ನಾವು 1 ರೂಪಾಯಿ ಕೊಡಲ್ಲಪ್ಪ ರಾಮಣ್ಣವ್ರು ಇಲ್ಲದೆ, ಅವ್ರ ಸೈನು ಇಲ್ಲದೆ. ಸರ್, ಇವಾಗ ಡೆತ್ ಸರ್ಟಿಫಿಕೇಟು ಹೇಳ್ತಾ ಇದ್ದೀನಲ್ಲ, ಆಸ್ತಿ ಎಲ್ಲ ಅವ್ರ ಹೆಸರಲ್ಲೇ ಇದೆ. ಡೆತ್ ಸರ್ಟಿಫಿಕೇಟ್ ಬೇಕು. ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರನ್ನ ಕರ್ಕೊಂಡೋಗಿ ಅವ್ರು ಸತ್ತಿದ್ದಾರೆ ಅಂತ ಕನ್ಫರ್ಮ್ ಮಾಡಿ ಆಮೇಲೆ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಡ್ರಿ. ಇಲ್ಲ ಫೋಟೋ ಏನಾದರೂ ಇದ್ದರೆ ತಗೊಂಡೋಗಿ ತೋರಿಸಿ, ಅವರು ಸರ್ಟಿಫಿಕೇಟ್ ಮಾಡಿಕೊಡ್ತಾರೆ ಡಾಕ್ಟ್ರ್ ಕಡೆಯಿಂದ. ಅದನ್ನು ಎತ್ಕೊಂಡು ನೀವು ಎಲ್ಲೇ ಕಚೇರಿಗೆ ಬೇಕಾದರೂ ಹೋಗ್ಬೋದು. ಅಯ್ಯಯ್ಯೋ, ಏನಪ್ಪ ಇದು ಕತೆ? ನಾವು ತೋಡಿದ್ದಳ್ಳಕ್ಕೆ ನಾವೇ ಬಿಟ್ಬಿಟ್ರಲ್ಲ. ಹಾಂ, ನಮ್ಮ ಅಮ್ಮನ ಮಾಡಿದ ಕೆಲಸ ಎಲ್ಲ ಇವಾಗ ನೋಡಿ ಎಂಥ ಕೆಲಸ ಆಯಿತು. ಆ ಬಾಡಿ ತಂದಿದ್ರೆ ಮನೆ ಹತ್ರ ಇಕ್ಕಿದ್ರೆ ಊರಾಗಿನ ಜನ ಎಲ್ಲ ನೋಡ್ತಾ ಇದ್ರಾ? ಅಲ್ಲ, ಈ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ನನ್ನ ತಲೆಗೂ ಒಳ್ಳೆಯಲಿಲ್ಲ. ಯಾಕಂದರೆ ಎಲ್ಲ ಆಸ್ತಿ ಇರೋದು ರಾಮಣ್ಣ ಹೆಸರಿಗೆ, ಈ ಅಕೌಂಟು ರಾಮಣ್ಣ ಹೆಸರಿಗೆ ಇರೋದು. ಒಂದು ಡೆತ್ ಸರ್ಟಿಫಿಕೇಟ್ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಏನಪ್ಪ ಮಾಡೋದು? ಅದೇನೋ ನಾವು ತೋಟಿದ್ದಳಕ್ಕೆ ನಾವೇ ಬಿತ್ತಂಗೆ ಆಯ್ತಲ್ಲ. ಇವಾಗ ಡೆತ್ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ ಬಾಡಿ ಎಲ್ಲೈತೆ? ಹಾಂ, ಫಸ್ಟ್ ಹೋಗಿ ನಮ್ಮ ಅಮ್ಮನ ಹತ್ರ ಮಾತಾಡಿ ಆಮೇಲೆ ಶಾನ್ಭೋಗ್ರ ಹತ್ರ ಮಾತಾಡಬೇಕು. ಮಾತಾಡಿ ಆ ಬಾಡಿಗೆ ಎಲ್ಲಿ ಬಿಸಾಕೋರೋ ನೋಡಿ ಅದನ್ನು ಎತ್ಕೊಂಬರ್ಬೇಕು. ಒಂದು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ನಮ್ಮ ಅಮ್ಮನ ಮಾತು ಕೇಳಿ ನಾನು ತಪ್ಪು ಮಾಡಿದೆ. ಸರ್, ಒಂದು 10,000 ಆದರೂ ಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಸರ್. 10,000 ಅಲ್ಲಪ್ಪ, 10 ಪೈಸೆ. 10 ಪೈಸೆ ಡ್ರಾ ಮಾಡ್ಕೊಳಕ್ಕಾಗಲ್ಲ ನೀವು. ಸುಮ್ಮನೆ ಹೋಗಪ್ಪ. ಮುಂದುವರಿಯುವುದು